ಹಿಂದಿನ ಪ್ರಯಾಣ ದರ ಏರಿಕೆ 26/2/2020ರಲ್ಲಿ 12% ಜಾಸ್ತಿ ಮಾಡ್ತಾರೆ. ಯಾರ 12ರಲ್ಲಿ 2020ರಲ್ಲಿ ಮಂತ್ರಿಗಳಾಗಿದ್ದವರು, ಸರ್ಕಾರ ಯಾರ್ದಿದ್ದು? BJP ಸರ್ಕಾರನೇ ಇದ್ದಿದ್ದು. ಅವಾಗೇನು ಶಕ್ತಿ ಕಾರ್ಯಕ್ರಮ ಇರಲಿಲ್ಲ. ಇವ್ರು ಯಾಕೆಲ್ಲ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರು? 2020ರಲ್ಲಿ ಕೇವಲ 60 ರೂಪಾಯಿ ಇತ್ತು ಡೀಸೆಲ್ಲು, ಈಗ 90 ಚಿಲ್ಲರೆ ಆಗಿದೆ. ಯಾಕೆ ಇವರು 12% ಜಾಸ್ತಿ ಮಾಡಿದ್ರು BJP ಅವರು? ಇವತ್ತು ಹೋಗಿ ಮೆಜೆಸ್ಟಿಕ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಾರಲ್ಲ, ಇವ್ರದ್ದೇ ಸರ್ಕಾರ ಇದ್ದಿತ್ತು. ಆಮೇಲೆ ಹೊಸ ಬಸ್ಸುಗಳು ಸೇರ್ಪಡೆ ಎಲ್ಲ ಕೊಟ್ಟಿದ್ದೀನಿ ನೋಡಿ, ಒಟ್ಟು 5800. ಅದರಲ್ಲಿ ಈಗ ರಸ್ತೆಗೆ ಬಂದಿರತಕ್ಕಂಥದ್ದೇ 4000 ಮೇಲೆ ಬಂದುಬಿಟ್ಟು 4340 ಬಸ್ಸುಗಳು ಈಗಾಗಲೇ ರಸ್ತೆಗೆ ಬಂದಿದೆ. ಇನ್ನೂ 1500 ಬರುತ್ತೆ. ಆಮೇಲೆ 9000 ಜನಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ. ಹಿಂದೆ 2016ರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ದು ನಾನು ಮಿನಿಸ್ಟರ್ ಆಗಿದ್ದಾಗ. 14,000 ಜನ ರಿಟೈರ್ಡ್ ಆಗಿದ್ದರು, ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ 9,000 ಜನ ರಿಕ್ರೂಟ್ಮೆಂಟ್ ಆಗ್ತಾಯಿದೆ. ಆಮೇಲೆ 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ 4 ಕಾರ್ಪೊರೇಷನಲ್ಲಿ ನಾವು ಈಗಾಗಲೇ ಕೆಲಸಕ್ಕೆ ತೊಗೊಂಡ್ಬಿಟ್ಟಿದ್ದೀವಿ. ಒಟ್ಟು 10,000 ಜನ ನಾವು ರಿಕ್ರೂಟ್ಮೆಂಟು ಕೂಡ ಮಾಡ್ತಾಯಿದ್ದೀವಿ. ಮತ್ತು ಇದ್ರ ಜೊತೆಗೆ ನೇಮಕಾತಿ ವಿವರ ಆಯಿತು. ಆಮೇಲೆ 4 ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ಮಾಡಿರುವ ವಿವರ, ವೇತನ ಪರಿಷ್ಕರಣೆದನ್ನು ಕೊಟ್ಟಿದ್ದೀವಿ. ಆದಾಯನೂ ಅಷ್ಟೇ ನೋಡಿ, 2019-20ರಲ್ಲಿ 8,172 ಕೋಟಿ ಇತ್ತು. ಆಮೇಲೆ ಕೋವಿಡಲ್ಲಿ ಸಹಜವಾಗಿ ಕಡಿಮೆ ಆಯಿತು, 4,000 ಚಿಲ್ಲರೆ. ಆಮೇಲೆ 21-22ರಲ್ಲಿ 5,197 ಕೋಟಿ ಆಯಿತು. 22-23ರಲ್ಲಿ 8,399 ಕೋಟಿ ಆಯಿತು ಆದಾಯ. 23-24ರಲ್ಲಿ 10,147 ಕೋಟಿ ಆಗಿದೆ. ಅಂದರೆ ಆದಾಯ ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ತಾಯಿದೆ. ಈ BJP ಅವರಿಗೆ ಆದಾಯ ಯಾವುದು ಅಂತ ಗೊತ್ತಿಲ್ಲ, ಲಾಭ ಯಾವುದು ಅಂತ ಗೊತ್ತಿಲ್ಲ. ನಾವು ಆದಾಯ ಜಾಸ್ತಿ ಆಯಿತು ಅಂದರೆ ಸುಮ್ಮನೆ ಟ್ವೀಟ್ ಮಾಡ್ತಾ ಇರ್ತಾರೆ. ಅವರ ಟ್ವೀಟ್ ಅವರು ಬೇರೆ ಒಂದಷ್ಟು ಜನ ಇಟ್ಕೊಂಡ್ಬಿಟ್ಟಿರ್ತಾರೆ BJP ಆಫೀಸಲ್ಲಿ. ಆದಾಯಕ್ಕೂ ಲಾಭಕ್ಕೂ ವ್ಯತ್ಯಾಸನೇ ತಿಳಿದೇ ಇರ್ತಕ್ಕಂಥ BJP ಮುಖಂಡರಿಗೆ ನಾವು ಏನು ಅರ್ಥ ಮಾಡ್ಕೊಳ್ಳೋದು ನನಗೇನೋ ಅರ್ಥ ಆಗ್ತಿಲ್ಲ. ಆಮೇಲೆ ಟ್ರಿಪ್ಗಳು ಅಷ್ಟೇ, 17,000 ಟ್ರಿಪ್ಸು BJP ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಾವು ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಹೊಣೆಗಾರಿಕೆಗಳು ಎಲ್ಲನೂ ಕೊಟ್ಟಿದ್ದೀವಿ ನೋಡಿ, ಡೀಟೇಲಾಗಿ ಕೊಟ್ಟಿದ್ದೀವಿ. ಇವತ್ತು ಈ ಅನಿವಾರ್ಯ ಕಾರಣಗಳಿಂದ ನಮಗೆ 5,900 ಕೋಟಿ ಇವರು ಸಾಲ ಹಿಡಿದೇ ಹೋಗಿದ್ದರೆ ನಾವು ಬಸ್ ದರ ಏರಿಸ್ತಿರಲಿಲ್ಲ, ಇನ್ನೂ ಸ್ವಲ್ಪ ದಿನ ಮುಂದುವರಿಸ್ತಾ ಇದ್ವಿ. ಆದರೆ 5,900 ಕೋಟಿ ಸಾಲ ಇಟ್ಬಿಟ್ಟು ಇವರು ಮತ್ತು ಈಗ ನಮಗೆ ಪ್ರತಿದಿನ ಬರೀ ಡೀಸಲ್ಲು ಮತ್ತು ಸ್ಯಾಲ್ರೀಸ್ಗೆ 9.25 ಕೋಟಿ ನಮಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾ ಇರೋದ್ರಿಂದ ಪುರುಷರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ಏನು ಈಗ ಬೆಲೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಆದರೂ ಕೂಡ ಅನಿವಾರ್ಯವಾಗಿ ನಾವು ಏರಿಸುವಂಥ ವಾತಾವರಣ ಬಂತು. ಇದಿಷ್ಟು ತಮಗೆ ಮಾಹಿತಿ ಕೊಡೋಣ ಅಂತ. ಹಾಂ, ನಾನು ಸಾಲ ಮಾಡಿಲ್ಲ, BJP ಅವರು ಸಾಲ ಬಿಟ್ಟೋಗಿರೋದು. ಹಾಂ, ಯಾವುದು ವೇತನ ಪರಿಷ್ಕರಣೆ ಹಿಂದೆ ಮಾಡಿ ಹೋಗಿದ್ದಾರೆ. ಹಿಂದೆ ಮಾಡಿ ಹೋದರು. 2023ರಲ್ಲಿ ವೇತನ ಪರಿಷ್ಕರಣೆ ಎಲೆಕ್ಷನ್ ಮುಂಚೆ ಡಿಕ್ಲೇರ್ ಮಾಡಿಬಿಟ್ರು. ಆದರೆ 1 ಪೈಸಾ ಕೊಡಲಿಲ್ಲ, ಎಲ್ಲ ನಮಗೆ ಸಾಲವಾಗಿ ಇಟ್ಬಿಟ್ಟು ಹೋಗಿದ್ದಾರೆ. 15ರ ಮೇಲೆ ಎಂಪ್ಲಾಯೀಸ್ನೆಲ್ಲ ಕರಿತೀವಿ, ನಾವು ಎಲ್ಲ ಎಂಪ್ಲಾಯೀಸ್ ಎಲ್ಲ ಯೂನಿಯನ್ ಲೀಡರ್ಸ್ನೆಲ್ಲ ಕರಿತೀವಿ. ಮುಖ್ಯಮಂತ್ರಿಗಳ ಜೊತೆ ಒಂದು ಕೂತು ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೇಬೇಕು. 2,000 ಕೋಟಿ ಕೊಟ್ಟಿದ್ದಾರೆ. ಅದನ್ನು ನಾವೀಗ ಈ ಬಡ್ಜೆಟಲ್ಲಿ ಅದನ್ನು ಈ ಕೇಸ್ ಏನದು ಲೋನಾಗಿ ಯಾವ ಪರಿವರ್ತನೆ ಮಾಡ್ಕೋಬೇಕಂತ, ಗೌರ್ಮೆಂಟ್ ಸರ್ವಿಸ್ ಲೋನಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. ಅದು ಬಡ್ಜೆಟ್ ಆದಮೇಲೆ, ಫೆಬ್ರವರಿ ಬಡ್ಜೆಟ್ ಆದಮೇಲೆ ಆಗುತ್ತೆ.
ಗೌರ್ಮೆಂಟ್ ಸರ್ವಿಸ್ ಲೋನ್ ಅಂತ ಹೇಳಿದ್ರೆ ಸರ್ಕಾರನೇ ಬಡ್ಡಿನೂ ಕಟ್ಕೊಡುತ್ತೆ, ಅಸಲು ಕಟ್ಕೊಡುತ್ತೆ. ಸರ್, ಇವತ್ತು ಅಶೋಕ್ ಅವರು ಪ್ರತಿಭಟನೆ ಮಾಡಬೇಕಾದ್ರೆ ಹೇಳಿದ್ರು, ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ 4,000 ಕೋಟಿಗಳನ್ನ ಈ 4 ಕಾರ್ಪೊರೇಷನ್ಗಳಿಗೆ ಇನ್ಕ್ಲೂಡಿಂಗ್ BMTC ಕೊಟ್ಟಿದ್ರು. ಮತ್ತೆ ಎಲ್ಲಾ TTMCಗಳನ್ನ ಕಟ್ಟಿದ ನಂತರವೂ ಕೂಡ 5-6 ಸಾವಿರ ಕೋಟಿ ಲಾಭದಲ್ಲಿ ಇದ್ದಂಥ ಸಂಸ್ಥೆನ ಈಗ ಹಳ್ಳಾಡಿಸಿದ್ದಾರೆ. ಈಗ ಅಶೋಕ್ ಅವರು ಮಂತ್ರಿ ಆದಮೇಲೆ ನಾನು ಮಂತ್ರಿ ಆಗಿದ್ದೆ. 2016ವರೆಗೂ ಕೂಡ ಲಾಭದಲ್ಲೇ ಇತ್ತು. ಆಮೇಲೆ 18ರಲ್ಲಿ ನಾವು ಅವರಿಗೆ ಬಿಟ್ಕೊಟ್ವಿ. 18ರಿಂದ 23ವರೆಗೂ 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು ಅಶೋಕ್ ಅವರು ಅಂದರೆ ಅವ್ರ ಸರ್ಕಾರ, ಅವ್ರದ್ದೇ ತಾನೇ ಸರ್ಕಾರ ಇದ್ದಿದ್ದು. 2 ವರ್ಷ ಬೊಮ್ಮಾಯಿ ಅವರಿದ್ದರು, 2 ವರ್ಷ ಯಡಿಯೂರಪ್ಪ ಅವರಿದ್ದರು. 5,900 ಕೋಟಿ ಯಾಕೆ ಸಾಲ ಇಟ್ಟೋದ್ರು ಇವರು? ನಾನು ಅಧಿಕಾರ ಬಿಟ್ಟಾಗ 13,71,00,000 ಮಾತ್ರ ಸಾಲ ಬಿಟ್ಟೋಗಿದ್ವಿ 2017ರಲ್ಲಿ. ಈಗ ಹೇಳ್ತಾರೆ, ಈಗ ನಾನು ಹೇಳ್ತಿರೋದು, ಈಗ ಒಂದು ನಿಮಿಷ, ಹಾಂ, ಅಲ್ಲ, ಪಿ ಎಫ್ ಹೇಳಿದ್ದು, PF ಗ್ರ್ಯಾಚುಯಿಟಿ ಹೇಳ್ತಿರೋದು. ಈಗ 2023ರಲ್ಲಿ 4,099 ಕೋಟಿ ಸಾಲ ತೋರಿಸ್ತಾ ಇದ್ದಾರೆ. ಅಂದ್ರೆ ನೀವಿದ್ದಂತ 5 ವರ್ಷದಲ್ಲಿ 2,600 ಕೋಟಿ, ಅದಾದ್ಮೇಲೆ ಮತ್ತೆ 2 ವರ್ಷ. ಇದಕ್ಕೆ ಇರಿ ಒಂದು ನಿಮಿಷ ರಾಚಪ್ಪ, ಇದಕ್ಕೆ 38 ಕೋಟಿ ಸೇರಿಸಿ, 38 ತಿಂಗಳು ಸೇರಿಸಿ, 38 ತಿಂಗಳದ್ದು ಆ್ಯಡ್ ಮಾಡಿದ್ರೆ 5,900 ಕೋಟಿ ಬರುತ್ತೆ. ನೀವು ಬಿಟ್ಟಿದ್ರಲ್ಲ ಸಾಲ 2,000 ಕೋಟಿ ನೀವು ಬಿಟ್ಟಿದ್ದೀರಿ ಸರ್ಕಾರದ ಅವಧಿಯಲ್ಲಿ, ಅದನ್ನ ಬಿಟ್ಟೇ. ನಾನು ಹೇಳ್ತಿರೋದು ಗ್ರ್ಯಾಚುಯಿಟಿ 13,71,00,000 ಮಾತ್ರ ನಾವು ಬಿಟ್ಟು ಹೋಗಿದ್ವಿ. ಇವ್ರು ಗ್ರ್ಯಾಚುಯಿಟಿ, PF ಎಲ್ಲ ಸೇರಿ 3,000 ಕೋಟಿ ಹತ್ತಿರ ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಇದೆಲ್ಲ ಅಂಕಿಅಂಶ, ಇದರಲ್ಲೇನು ಮುಚ್ಚುಮರೆ ಏನೂ ಇಲ್ಲ. ಈಗ ಒಂದಿನಕ್ಕೆ 7,500 ಕೋಟಿ ಜಾಸ್ತಿ ಬರುತ್ತಲ್ಲ, ಒಂದಿನಕ್ಕೆ 3,500 ಕೋಟಿ ಜಾಸ್ತಿ. ಹಾಂ, 3,500 ಕೋಟಿ ಅಷ್ಟೇ. ಎಷ್ಟಾಗುತ್ತೆ ಅವಾಗ? ಅಂದರೆ ವರ್ಷಕ್ಕೆ 1,200 ಕೋಟಿ 1,200 ಕೋಟಿ ಬರ್ಬೋದು ಸರ್. ಒಂದು ವರ್ಷಕ್ಕೆ ನಮಗೆ 1,200ರಿಂದ 300 ಕೋಟಿ ಬರುತ್ತೆ. 200ರಿಂದ 300 ಕೋಟಿ ನಮಗೆ ಆದಾಯ ಜಾಸ್ತಿ ಆಗುತ್ತೆ. ಸಾಕಾಗಲ್ಲ. ಆದರೆ ಈಗ ಮಾಡಿರ್ತಕ್ಕಂಥದ್ದು 15% ನನಗೆ ಸಮಾಧಾನ ಇಲ್ಲ. ಆದರೂ ಕೂಡ ಖರ್ಚು ವೆಚ್ಚ ತೂಗಿಸ್ಬೇಕಲ್ಲ, ಅಲ್ಲ, ಕಡಿಮೆ ಮಾಡಬೇಕಾಗಿತ್ತು ಅಥವಾ ಮಾಡಬಾರ್ದೇ ಮಾಡಲೇಬಾರ್ದಿತ್ತು. ಅವ್ರು 5,900 ಕೋಟಿ ಸಾಲ ಹಿಡ್ದೇ ಇದ್ದಿದ್ರೆ ನಾನು ಖಂಡಿತ ಮಾಡ್ತಿರ್ಲಿಲ್ಲ. ಕ್ಯಾಬಿನೆಟ್ ನೋಟ್ ನೋಡಿದ್ದೀರಾ ನೀವು? 15% ಬಂದಿರೋದು. ಆಮೇಲೆ ಬೋರ್ಡ್ನವರು ಜಾಸ್ತಿ ಕೇಳಿದ್ದಾರೆ. ಅವರು ಎಷ್ಟು ಆದಾಯ ಇದೆ, ಎಷ್ಟು ಖರ್ಚಿದೆ, ಅದ್ರ ಪ್ರಕಾರ ಅವ್ರು ಜಾಸ್ತಿ ಕೇಳಿದ್ದಾರೆ. ನಾವು ಹೊರೆ ಆಗುತ್ತೆ, ಈಗಲೇ ಹೊರೆ ಮೇಲೆ ಹೊರೆ ಯಾಕೆ ಅಂತ ಸ್ವಲ್ಪ ಲಿಮಿಟ್ ಮಾಡಿದ್ದಾರೆ. 15% ಜಾಸ್ತಿ ಮಾಡಿದ್ದೀರಾ? ಸ್ಟೇಟ್ ಬೈ ಸ್ಟೇಟ್ ಎಷ್ಟು ದರ ಎಕ್ಸ್ಟ್ರಾ ಆಗುತ್ತೆ ಸರ್? ಅದು ನಾಳೆ ಗೊತ್ತಾಗುತ್ತೆ. 5ನೇ ತಾರೀಕಿಂದ ದರ ಏರಿಕೆ ಆಗುತ್ತೆ. ನಾಳೆ ಬಂದ್ಬಿಡುತ್ತೆ. ಅದು ನಮ್ಮ ನಾಳೆ ಬೆಳಿಗ್ಗೆನೇ ಕೊಡ್ತೀವಿ. ಈಗ ಇದರಿಂದ ನಾವು ಆಚೆ ಬರಬೇಕಾಗಿದ್ದರೆ ನಮಗೆ ಪ್ರಪಂಚದಲ್ಲಿ ಯಾವ ದೇಶಕ್ಕನ್ನು ಹೋಗಿ STUs ಇದೆಯಲ್ಲ, ಅಂದರೆ ನಮ್ಮ ಸಾರಿಗೆ ಸಂಸ್ಥೆಗಳನ್ನ ಯಾವುದೂ ಕೂಡ ಲಾಭ ದೃಷ್ಟಿಯಿಂದ ಯಾವ ದೇಶದಲ್ಲೂ ನಡೆಸಲ್ಲ, ಯಾವ ರಾಜ್ಯದಲ್ಲೂ ನಡೆಸಲ್ಲ. ಯಾಕಂದ್ರೆ ನಮಗೆ 100ಕ್ಕೆ 40 ಬಸ್ಸು ನಮ್ಮದು ನಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಎಲ್ಲ ಗ್ರಾಮಗಳಿಗೂ 97% ಅಲ್ವಾ, ಆ 97% ಗ್ರಾಮಗಳಿಗೆ ನಾವು ಸಾರಿಗೆ ಸೌಲಭ್ಯ ಕೊಡ್ತೀವಿ. ಆ ಬಸ್ಸಲ್ಲಿ 10 ಜನ ಇದ್ದರೂ ಓಡಿಸ್ತೀವಿ, 20 ಜನ ಇದ್ದರೂ ಓಡಿಸ್ತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಓಡಿಸೋದು. ಆದರೆ 40% ಬಸ್ ನಷ್ಟ ಆದರೂ ಕೂಡ ನಾವು ಓಡಿಸ್ತೀವಿ. ಇನ್ನು 30% ಬಸ್ಸು ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ. ಅಂದರೆ 70% ಬಸ್ಸುಗಳಿಂದ ನಮಗೆ ಏನೂ ಆದಾಯನೇ ಬರಲ್ಲ. ಅದರಿಂದ ರಾಜ್ಯ ಸರ್ಕಾರಗಳು ನಮ್ಮ ದೇಶದಲ್ಲಾಗಲಿ ಅಥವಾ ಪ್ರಪಂಚದಲ್ಲಾಗಲಿ ಎಲ್ಲ ಕೂಡ ಬೆಂಬಲ ಕೊಡ್ತಾರೆ. ಬಸ್ ತಗೊಳ್ಳೋದಕ್ಕೆ ಕೊಡ್ತಾರೆ. ಮತ್ತು ಇದರಲ್ಲಿ ಯಾವುದು ನಮ್ಮ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೊಡ್ತಾರೆ. ಹಿಂದೆ ಎಲ್ಲ ನರ್ಮ್ ಸ್ಕೀಮಲ್ಲಿ ನಮಗೆ ಬರೀ 25% ಬಸ್ ಕೊಡೋರು ರೂರಲ್ ಏರಿಯಾದಲ್ಲಿ. ನಗರ ಪ್ರದೇಶದಲ್ಲಿ 50% ಬಸ್ಸುಗಳು ಕೊಡೋರು ನರ್ಮ್ ಸ್ಕೀಮಲ್ಲಿ ನಮಗೆ. ಅದರಿಂದ ಇದು ಲಾಭ ದೃಷ್ಟಿಯಿಂದ ನಾವು ಈ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಅದರಿಂದ ಸರ್ಕಾರಗಳು ಬೆಂಬಲ ಕೊಡಬೇಕು.
ಮಾಡಿದ್ದೀವಿ. ಈಗ 2,000 ಕೋಟಿ ಕೊಟ್ಟಿದ್ದಾರಲ್ಲ, ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇನ್ನೂ ಅಡಿಷ್ನಲ್ ನಮ್ಗೆ ಕೊಡಬೇಕು ಅಂತ ಹೇಳಿ ಒಂದು 700 ಕೋಟಿ. 1,700 ಕೋಟಿ ಇದೆ ಬಾಕಿ. ಸರ್, ನೀವು ಈ ಸರ್ಕಾರದಲ್ಲಿ ಸೀನಿಯರ್ ಮಿನಿಸ್ಟರ್, ನಿಮಗೂ ಗೊತ್ತಿದೆ ಒಂದಾದ್ಮೇಲೆ ಒಂದರಂತೆ ಈಗ ನೀವೇನು ಯೋಜನೆಗಳು ಕೊಟ್ಟಿದ್ರು ಅದ್ರ 4% ವಸೂಲಿ ಆಗ್ತಿದೆ ಗೌರ್ಮೆಂಟ್ ಕಡೆಯಿಂದ. ಶಕ್ತಿ ಯೋಜನೆ ಅಂತೀರಾ, ಈಗ ಗಂಡಸ ಹೆಂಗಿದ್ರು ಎಕ್ಸ್ಟ್ರಾ ಪೇ ಮಾಡಿರಬೇಕು, ಅದರಿಂದ ಹೇಗೋ ನೀವು ಬಳಸ್ತೀರಾ, ಸರ್ವಿಸ್ ಇದು ಮೆಂಟಾಲಿಟಿ ಇಟ್ಕೊಂಡು ಮಾಡಿದ್ವಿ ಅಂತೀರಿ. ಒಂದು ನಿಮಿಷ. ಎಲೆಕ್ಟ್ರಿಸಿಟಿದು ಈ 200 ಯೂನಿಟ್ಸ್ ಫ್ರೀ ಕೊಟ್ರಿ, ಮತ್ತೊಂದು ಕಡೆ 1/4 ಜನ ಬಳಸ್ತಾ ಇದ್ದಾರೆ. ಅದೊಂದು ಈಗ ನೀವು ಯುವ ನಿಧಿ ಅಂತಿದ್ದೀರಾ, ಇಲ್ಲಿವರೆಗೂ ಸುಮಾರು ಜನ ಮುಟ್ಟಿಲ್ಲ. ಈಗ ನಾನು ಈಗ ಶಕ್ತಿ ಬಗ್ಗೆ ಮಾತ್ರ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಹಿರಿಯ ಸಚಿವರು, ಹಾಗಾಗಿ ಈ ರೀತಿ ಒಂದು ಡಿಪಾರ್ಟ್ಮೆಂಟ್ ಒಂದು ನಿಮಿಷ. ಈಗ ಈಗ ಶಕ್ತಿನಲ್ಲಿ ನಾವು ಎಷ್ಟಪ್ಪ ಖರ್ಚು ಮಾಡ್ತಾ ಇದ್ದೀವಿ? 8,800 ಕೋಟಿ ಇದುವರೆಗೂ ಖರ್ಚು ಮಾಡಿದ್ದೀವಿ. ಆದರೆ ನಮಗೀಗ ವೇತನ ಇದು ದರ ಪರಿಷ್ಕರಣೆಯಿಂದ ಬರ್ತಾ ಇರ್ತಕ್ಕಂಥದ್ದು ಎಷ್ಟು? ಮ್ಯಾಕ್ಸಿಮಮ್ ಅಂದರೆ 1,200 ಕೋಟಿ. ಎಷ್ಟು? 1,200 ಕೋಟಿ ಬರ್ಬೋದು ಅಷ್ಟೇ. 8,800 ಕೋಟಿ ಇದುವರೆಗೂ ಖರ್ಚಾಗಿದೆ. ಇನ್ನೂ ಇದು ಈ ವರ್ಷ ಅಂದರೆ ಇನ್ನು ಲೆಕ್ಕ ಹಾಕೊಳ್ಳಿ, ಮಾರ್ಚ್ವರೆಗೂ ಎಷ್ಟಿದೆ? ಅಲ್ಲ, ಹಾಂ, ಒಂದು ನಿಮಿಷ. 8,000 ಅಲ್ಲ, ಒಂದು ನಿಮಿಷ ಒಂದು ನಿಮಿಷ. ಈಗ ಒಂದು ನಿಮಿಷ. 8,800 ಕೋಟಿ ಇದುವರೆಗೂ ನಾವು ಶಕ್ತಿ ಕೊಟ್ಟಿದ್ದೀವಿ. ದರ ಪರಿಷ್ಕರಣೆಯಿಂದ ಎಷ್ಟು ಬರ್ತಾ ಇದೆ ನಮ್ಗೆ ವಾಪಸ್ಸು? 1,200 ಕೋಟಿ, ಬರೀ 1,200 ಕೋಟಿ. ಆದರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 8,800 ಕೋಟಿ. ಆಮೇಲೆ ಪುರುಷರಿಗೆ ಈಗ ಮಹಿಳೆಯರು, ಅವರ ಶ್ರೀಮತಿಯವರಾಗಲಿ, ಮಕ್ಕಳಾಗಲಿ, ಅವರ ಮನೇಲಿರ್ತಾರಲ್ಲ ಹೆಣ್ಮಕ್ಳು, ಅಕ್ಕ ತಂಗಿರು, ಅವ್ರಿಗೆಲ್ಲ ಯಾರು ದುಡ್ಡು ಕೊಡೋದು? ಪುರುಷರು ತಾನೇ ಕೊಡೋದು. ಅದನ್ನು ಅವ್ರಿಗೆ ತಾನೇ ಮಿಗೋದು.